ನೂರಾರು ಆಯ್ಕೆಗಳನ್ನು ತನ್ನ ಕಣ್ಣೆದುರು ಇಟ್ಕೊಂಡಿದ್ದಾಗ ಅದು ತೊಗೊಳ್ಬೇಕಾ ಇದು ತೊಗೊಳ್ಬೇಕಾ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ 2 ಬೆಸ್ಟ್ ಆಯ್ಕೆಯನ್ನು ನೀವು ಚೂಸ್ ಮಾಡಿ, ಯಾವುದು ಬೆಸ್ಟ್ ಅಂತ. ಅದರಲ್ಲಿ ದಿ ಬೆಸ್ಟ್ ಅದಕ್ಕೆ ನೀವು ಪ್ರಯತ್ನ ಪಡಿ. ಅದು ಸಿಗಲಿಲ್ವೋ ಆ ಅನುಭವ ನಿಮಗೆ ಸಿಗುತ್ತೆ, ಪ್ಲ್ಯಾನ್ ಬಿಗೆ ನೀವು ರೆಡಿ ಆಗಬೇಕಾಗುತ್ತೆ. ನೀವು ಓದಿದ್ದು ಅಥವಾ ಪಡೆದಂಥ ಅನುಭವ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಆಗಲ್ಲ. ಜೀವನದ ಒಂದಲ್ಲ ಒಂದು ಹಂತದಲ್ಲಿ ನಿಮಗದು ಪೂರಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಕೆಲವೊಮ್ಮೆ ಅದು ಅರಿವಿಗೆ ಬರುತ್ತೆ. ನಮಗೆ ಅರಿವೇ ಇಲ್ಲದಂತೆ ಯಾವಾಗಲೂ ಒಮ್ಮೆ ಅದು ಒಂದು ಉನ್ನತವಾದ ಲಾಭವನ್ನು ತಂದು ಕೊಡಬಹುದು. ಹಾಗಾಗಿ ನಮ್ಮ ಆಯ್ಕೆಯನ್ನು ನಾವು ಮೊದಲು ಗುರುತಿಸ್ಕೊಳ್ಬೇಕಾಗುತ್ತೆ. ತದನಂತರ ಪರೀಕ್ಷೆಯ ಪ್ರಾಥಮಿಕ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಈಗ ನಾವು KPSC ಪರೀಕ್ಷೆಯನ್ನು ಬರಿತೀವಿ ಅಂತ ಹೇಳಿದರೆ, KPSC ಪರೀಕ್ಷೆ ಯಾವ ಮಾದರಿಯಲ್ಲಿದೆ, ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಅಥವಾ UPSC ಪರೀಕ್ಷೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ, ಬಂದ ಮೇಲೆ ನಾನು ಯಾವ ಥರ ತಯಾರಿ ನಡೆಸಬೇಕು, ಪರೀಕ್ಷೆಯ ಹಂತಗಳೆಷ್ಟಿದೆ ಅನ್ನೋದರ ಬಗ್ಗೆ ನನಗೆ ಪೂರ್ಣವಾದ ಮಾಹಿತಿಯನ್ನು ನಾನು ತಿಳ್ಕೊಂಡಿರಬೇಕಾಗುತ್ತೆ.